ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಯಾವ ಪಕ್ಷ ಮೇಲುಗೈ? ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಗೆಲ್ಲಲಿದೆಯಾ ಅಥವಾ ಬಿಜೆಪಿ ಗೆಲ್ಲಲಿದೆಯಾ? ನಗರ ಭಾಗದಲ್ಲಿ ವೋಟಿಂಗ್ ಕಡಿಮೆ ಆಗಿದೆ, ಗ್ರಾಮೀಣದಲ್ಲಿ ಮತ ಹೆಚ್ಚಾಗಿರುವಂಥದ್ದು. ಸೊ ವೋಟಿಂಗ್ ಪ್ರಮಾಣ ಕಡಿಮೆ ಯಾಕಾಗಿದೆ? ಇದರ ಪರಿಣಾಮ ಹೇಗಿರುತ್ತೆ? ಏನೆಲ್ಲ ಆಗಿರುತ್ತೆ? ಮೊದಲ ಪ್ರಯತ್ನದಲ್ಲೇ ಉಮೇಶ್ ಮೇಟಿ ಗೆಲ್ತಾರಾ ಅಥವಾ ಸೋಲ್ತಾರಾ? ವೀರಣ್ಣ ಚರಂತಿಮಠಗೆ ಹ್ಯಾಟ್ರಿಕ್ ಸೋಲೇನಾದ್ರೂ ಮತ್ತೆ ಮರುಕಳಿಸುತ್ತಾ? ಹ್ಯಾಟ್ರಿಕ್ ಸೋಲಾಗುತ್ತಾ ಅಥವಾ ಗೆದ್ದು ಬೀಗ್ತಾರಾ? ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷಗಳ ವಾದ ಏನಾಗಿರುತ್ತೆ? ವಿಶ್ವಾಸ ಏನಾಗಿರುತ್ತೆ? ಅಶ್ವವೇಗ ನ್ಯೂಸ್ನಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ನ ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ಆದಂತಹ ರಿಪೋರ್ಟ್. ಬಾಗಲಕೋಟೆ ಉಪಯುದ್ಧ ಯಾವ ಪಕ್ಷದ ಮೇಲುಗೈ ಸಾಧಿಸಬಹುದು? ಎಲೆಕ್ಷನ್ ಪೋಸ್ಟ್ ಮಾರ್ಟಮ್ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಗೆಲ್ಲಲಿದೆಯಾ ಅಥವಾ ಬಿಜೆಪಿ ಗೆಲ್ಲಲಿದೆಯಾ? ಏನಾಗಬಹುದು? ನಗರ ಭಾಗದಲ್ಲಿ ವೋಟಿಂಗ್ ಕೂಡ ಕಡಿಮೆ ಆಗಿದೆ, ಇನ್ನು ಗ್ರಾಮೀಣ ಭಾಗದಲ್ಲಿ ಮತ ಹೆಚ್ಚಾಗಿರುವಂಥದ್ದು. ಸೊ ವೋಟಿಂಗ್ ಪ್ರಮಾಣ ಯಾಕಾಗಿ ಕಡಿಮೆ ಆಯಿತು? ಇದರ ಪರಿಣಾಮ ಏನೆಲ್ಲ ಆಗಿರುತ್ತೆ? ಇನ್ನು ಮೊದಲ ಪ್ರಯತ್ನದಲ್ಲಿನೇ ಉಮೇಶ್ ಮೇಟಿ ಗೆಲ್ತಾರಾ ಅಥವಾ ಸೋಲ್ತಾರಾ? ವೀರಣ್ಣ ಚರಂತಿಮಠಗೆ ಹ್ಯಾಟ್ರಿಕ್ ಸೋಲ ಅಥವಾ ಗೆದ್ದು ಬೀಗ್ತಾರಾ? ಸೊ ಒಂದು ಕಡೆ ಕುರುಬ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೂ ಕೂಡ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ಅನ್ನ ಮಾಡಬೇಕು, ಸ್ಟ್ರಾಟಜಿನ ಉಪಯೋಗಿಸಬೇಕು, ನಾಯಕರುಗಳೆಲ್ಲ ಬಂದ್ಬಿಟ್ಟು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದರು. ಮತ್ತೊಂದು ಕಡೆ ಈ ಕಡೆ ಲಿಂಗಾಯತರ ಮತಗಳನ್ನು ಯಾವ ರೀತಿಯಾಗಿ ಸೆಳಿಬೇಕು, ಬಿಕಾಸ್ ಕುರುಬ ಲಿಂಗಾಯತ ಅಭ್ಯರ್ಥಿ ನಿಂತಹ ಸಂದರ್ಭದಲ್ಲಿ ಸೊ ವೈಸ್ ವರ್ಸ ಯಾವ ರೀತಿಯಾಗಿ ಮತಗಳನ್ನು ನಾವು ಪಡೆದುಕೊಳ್ಳಬಹುದು ಅನ್ನುವಂತಹ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಪ್ರಚಾರ ಕಾರ್ಯವನ್ನ ಭರ್ಜರಿಯಾಗಿ ಮಾಡಿದ್ರು. ಬಟ್ ವೋಟಿಂಗ್ ಪ್ರಮಾಣನೇ ಕಡಿಮೆ ಆಗಿ ಹೋಗಿದೆ. ಸೊ ಯಾಕಿರ್ಬೋದು? ರೀಸನ್ ಏನು? ಇದರ ಪರಿಣಾಮ ಯಾವ ರೀತಿ ಯಾರ ಮೇಲೆ ಬೀಳಲಿದೆ? ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಹಾಕಿರುವಂಥದ್ದು. ಸೊ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ವೋಟಿಂಗ್ ಏನಿದೆ ಅದು ಹೆಚ್ಚಾಗೆ ಕಂಡು ಬರ್ತಾ ಇರುವಂಥದ್ದು. ಸೊ ನಗರ ಭಾಗದಲ್ಲಿ ವೋಟಿಂಗ್ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ? ಏನೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ? ವೀರಣ್ಣ ಚರಂತಿಮಠಗೆ ಮತ್ತೆ ಏನಾದರೂ ಸೋಲಾಗತ್ತಾ? ಇದರಿಂದ ಹ್ಯಾಟ್ರಿಕ್ ಸೋಲಾಗ್ಬಿಡತ್ತೆ. ಈ ರೀತಿ ಈ ಬಾರಿಯೂ ಕೂಡ ವೀರಣ್ಣ ಚರಂತಿಮಠ ಸೋತ್ರೆ ಇನ್ ಕೇಸ್. ಇನ್ನು ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷಗಳ ವಾದ ಏನಾಗಿರುತ್ತೆ, ಮತ್ತೆ ವಿಶ್ವಾಸ ಏನಾಗಿರುತ್ತೆ? ಇವೆಲ್ಲವೂ ಕೂಡ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಎಲೆಕ್ಷನ್ನ ಪೋಸ್ಟ್ ಮಾರ್ಟಮ್, ಬಾಗಲಕೋಟೆ ಬೈ ಎಲೆಕ್ಷನ್ನ ಕಂಪ್ಲೀಟ್ ಆದಂತಹ ವರದಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇದೀಗ. ವೋಟಿಂಗ್ ನಗರ ಭಾಗದಲ್ಲಿ ಕಡಿಮೆ ಆಗಿದೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿದೆ. ಸೊ ಯಾಕಾಗಿ? ಇದರ ಪರಿಣಾಮಗಳು ಯಾರ ಮೇಲೆ ಬೀರುತ್ತೆ? ಇನ್ನು ಬಾಗಲಕೋಟೆ ಉಪಯುದ್ಧ, ಇದರಲ್ಲಿ ಕಾಂಗ್ರೆಸ್ನ ವಿಶ್ವಾಸ ಏನಾಗಿರುತ್ತೆ? ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಬಹುದು, ಸಾಧಿಸಲಾಗುತ್ತೆ. ಸಚಿವ ಸತೀಶ್ ಜಾರಕಿಹೊಳಿ ಗ್ರೌಂಡ್ ಆಪರೇಷನ್ಗೆ ಬಿಗ್ ಸಕ್ಸಸ್ ಸಿಕ್ಕಿರುವಂಥದ್ದು. ಸೊ ಇನ್ನು ಸಿಎಂ ಆಪ್ತ ಹೊಳಬಸು ಅವರ ರಣತಂತ್ರ ಕೆಲಸ ಮಾಡಿದೆ ಅಂತ ಕೂಡ ವಿಶ್ವಾಸ ಇರುವಂಥದ್ದು ಕಾಂಗ್ರೆಸ್ಗೆ. ಮಲ್ಲಿಕಾರ್ಜುನ್ ಚರಂತಿಮಠ ರಣತಂತ್ರದಿಂದ ಕಾಂಗ್ರೆಸ್ಗೆ ಲಾಭ ಕೂಡ. ನಗರಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವೋಟಿಂಗ್ ಆಗಿದೆ. ಸೊ ಇದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತೆ. ಅಂಡ್ ಮತದಾರರ ಜೊತೆ ಸಂಪರ್ಕವನ್ನ ಹೊಂದಿರುವಂಥದ್ದು, ಸಮುದಾಯದವರು ಪ್ರೋತ್ಸಾಹ, ಇದು ಕೂಡ ಪ್ಲಸ್ ಪಾಯಿಂಟ್. ಉಮೇಶ್ ಮೇಟಿ ಪ್ರಥಮ ಪ್ರಯತ್ನದಲ್ಲೇ ಗೆಲ್ತಾರೆ, ತಂದೆ ಹೆಸರನ್ನ ಉಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಕಾಂಗ್ರೆಸ್ನವರು ವ್ಯಕ್ತಪಡಿಸ್ತಾ ಇರುವಂತಹ ವಿಶ್ವಾಸ. ಬಾಗಲಕೋಟೆ ಉಪಯುದ್ಧದಲ್ಲಿ ಕಾಂಗ್ರೆಸ್ನ ವಿಶ್ವಾಸ ಇದಿಷ್ಟು ಕೂಡ ಆಗಿದೆ. ಮತದಾರರ ಜೊತೆ ಕಂಟಿನ್ಯೂಸ್ಲಿ ಸಂಪರ್ಕವನ್ನ ಹೊಂದಿರ್ತಾರೆ, ಸಮುದಾಯದವರ ಪ್ರೋತ್ಸಾಹ ಇರುತ್ತೆ. ಉಮೇಶ್ ಮೇಟಿ ಪ್ರಥಮ ಪ್ರಯತ್ನದಲ್ಲೇ ಗೆಲ್ತಾರೆ ಅಂತ. ಇನ್ನು
ಬಾಗಲಕೋಟೆ ಉಪಯುದ್ಧದಲ್ಲಿ ಬಿಜೆಪಿಯ ವಿಶ್ವಾಸ ಏನಾಗಿರುತ್ತೆ? ಸ್ವಾಭಿಮಾನ ಸಮರದಲ್ಲಿ ನಮ್ಮದೇ ಗೆಲುವು, ಕಾಂಗ್ರೆಸ್ ದುಡ್ಡು ಬಿಜೆಪಿಗೆ ಜನರ ವೋಟು, ಎಂಎಲ್ಸಿ ಪಿಎಚ್ ಪೂಜಾರ ಬೆಂಬಲ ಕೆಲಸ ಮಾಡಿದೆ, ಮಾಜಿ ಮಂತ್ರಿ ಮುರುಗೇಶ್ ನಿರಾಣಿ ಸಪೋರ್ಟ್ ಇದು ಕೂಡ ಲಾಭವಾಗುತ್ತೆ, ಹಿಂದೂ ಹುಲಿ ಯತ್ನಾಳ್ ಪ್ರಚಾರದಿಂದ ಪಕ್ಷಕ್ಕೆ ಭಾರೀ ಲಾಭ ಸಿಕ್ಕಿರುವಂಥದ್ದು. ಇನ್ನು ಕಾಂಗ್ರೆಸ್ ಪಕ್ಷದ ಕೆಲ ಲಿಂಗಾಯತ ಮುಖಂಡರ ಸೇರ್ಪಡೆ ಆಗಿರುವಂಥದ್ದು ಕೂಡ ಇಲ್ಲಿ ಲಾಭ ಆಗುತ್ತೆ. ಇನ್ನು ಕಣದಲ್ಲಿ ಪಕ್ಷೇತರ ಮಲ್ಲಿಕಾರ್ಜುನ್ ಚರಂತಿಮಠ ಇಲ್ಲದಿರೋದು ಪ್ಲಸ್ ಪಾಯಿಂಟು. ತಳಮಟ್ಟದಲ್ಲಿ ಸದ್ದಿಲ್ಲದೆ ಸಂಘಟನೆ ಮಾಡಿದಂಥ ಆರ್ಎಸ್ಎಸ್ ಪಡೆ. ಸೊ ಇದಿಷ್ಟು ಕೂಡ ಬಿಜೆಪಿಯ ವಿಶ್ವಾಸ ಆಗಿರುತ್ತೆ. ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಉಪಯುದ್ಧದಲ್ಲಿ ಯಾವ ರೀತಿಯಾಗಿ ವಿಶ್ವಾಸ ಇದೆ ಅಂತ ನೋಡ್ತಾ ಹೋದ್ವಿ. ಇದಿಷ್ಟು ಕೂಡ ಬಿಜೆಪಿಯ ವಿಶ್ವಾಸ. ಸ್ವಾಭಿಮಾನ ಸಮರದಲ್ಲಿ ಗೆಲುವು ನಮ್ಮದೇ ಆಗಿರುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಾಂಗ್ರೆಸ್ಗೆ ದುಡ್ಡು, ಬಿಜೆಪಿಗೆ ಜನರ ವೋಟು, ಅವರ ದುಡ್ಡು ನಮಗೆ ವೋಟು ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಕಾಂಗ್ರೆಸ್ ಕೂಡ ನಾವೇ ಮೇಲ್ಗೈ ಅಂತ ಹೇಳಲ್ಪಡ್ತಾ ಇದ್ದಾರೆ. ಈ ಕಡೆ ಬಿಜೆಪಿ ಕೂಡ ನಮ್ಮದೇ ಗೆಲುವು, ಸ್ವಾಭಿಮಾನ ಸಮರದಲ್ಲಿ ನಾವೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. ನಗರ ಪ್ರದೇಶದಲ್ಲಿ ವೋಟಿಂಗ್ ಕಡಿಮೆ ಆಗಿದೆ, ಗ್ರಾಮೀಣ ಭಾಗದಲ್ಲಿ ವೋಟಿಂಗ್ ಹೆಚ್ಚಿಗೆ ಆಗಿದೆ. ಸೊ ಇದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಉಮೇಶ್ ಮೇಟಿ ಪ್ರಥಮ ಪ್ರಯತ್ನದಲ್ಲೇ ಗೆಲ್ತಾರೆ, ತಂದೆ ಹೆಸರನ್ನ ಉಳಿಸ್ತಾರೆ ಅನ್ನುವಂಥ ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಇನ್ನು ಅಶ್ವವೇಗ ನ್ಯೂಸ್ ವಿಶ್ಲೇಷಣೆ ನೋಡ್ತಾ ಹೋಗೋದಾದ್ರೆ, ಬಾಗಲಕೋಟೆ ಉಪಯುದ್ಧದಲ್ಲಿ ಗೆಲುವು ಯಾರಿಗೆ, ಸೋಲ್ ಯಾರಿಗೆ? ಸೊ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಮೇಲುಗೈ ಅಂತ ಅಂದಾಜಿಸಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ನ ವಿಶ್ಲೇಷಣೆಯ ಪ್ರಕಾರ ಹಿಂದುತ್ವ ಕೆಲಸ ಮಾಡಿದ್ರೆ ಕಮಲ ಅರಳತ್ತೆ, ಯಾರೇ ಗೆದ್ರೂ ಕೂಡ 3 ರಿಂದ 5 ಸಾವಿರ ಮತಗಳ ಅಂತರ ಪಕ್ಕ. ಅಂತಿಮ ಫಲಿತಾಂಶಕ್ಕೆ ಮೇ 4ರವರೆಗೂ ಕೂಡ ಕಾಯಬೇಕು. ಸೊ ಇದು ಅಶ್ವವೇಗ ನ್ಯೂಸ್ನ ವಿಶ್ಲೇಷಣೆ. ವೋಟಿಂಗ್ ಎಲ್ಲಿ ಜಾಸ್ತಿ ಆಗಿದೆ, ಎಲ್ಲಿ ಕಡಿಮೆ ಆಗಿದೆ, ಮತದಾರರ ಒಲವು ಯಾರ ಮೇಲೆ ಹೆಚ್ಚಿಗೆ ಇದೆ, ಗ್ರೌಂಡ್ ರಿಪೋರ್ಟ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ, ಮತ್ತು ಸಮುದಾಯದವರ ಪ್ರೋತ್ಸಾಹ, ಮತ್ತು ನಾಯಕರುಗಳು ಬಂದ್ಬಿಟ್ಟು ಪ್ರಚಾರ ಮಾಡಿದ್ದು, ಯತ್ನಾಳ್ ಉಚ್ಚಾಟನೆ ಆದರೂ ಕೂಡ ಬಂದು ಪ್ರಚಾರ ಮಾಡಿದ್ದು, ಸೊ ಅಭಿಮಾನಿಗಳ ಬಳಗ, ಈ ಹಿಂದಿನ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಮತ್ತು ರಾಜಕೀಯ ಹಿನ್ನೆಲೆ, ಅದರಲ್ಲಿರುವಂತಹ ಅನುಭವ, ಇದೆಲ್ಲ ಲೆಕ್ಕಾಚಾರಗಳನ್ನು ಕೂಡ ಅಳೆದು ತೂಗಿ ಇದೀಗ ಬಾಗಲಕೋಟೆ ಉಪಯುದ್ಧದಲ್ಲಿ ಅಶ್ವವೇಗ ನ್ಯೂಸ್ ಕೊಟ್ಟಿರುವಂತಹ ಕಂಪ್ಲೀಟ್ ಆದಂತಹ ವಿಶ್ಲೇಷಣೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈ ಕಡೆ ಕಾಂಗ್ರೆಸ್ ನಮ್ಮದೇ ಮೇಲುಗೈ ಅಂತ ಹೇಳ್ತಾ ಇದ್ದಾರೆ, ಈ ಕಡೆ ಬಿಜೆಪಿ ಇಲ್ಲ ನಾವೇ ಗೆಲುವನ್ನ ಸಾಧಿಸೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ನಗರ ಪ್ರದೇಶದಲ್ಲಿ ವೋಟಿಂಗ್ ಕಡಿಮೆ ಆಗಿರುವಂಥದ್ದು ಗ್ರಾಮೀಣ ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ, ಸೊ ಮತದಾರರ ಒಲವು ಯಾರ ಕಡೆ ಇದೆ, ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನ ಅಳೆದು ತೂಗಿ ನೋಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸೇ ಮೇಲ್ಗೈಯನ್ನ ಸಾಧಿಸಬಹುದು 3 ರಿಂದ 4 ಸಾವಿರ ಮತಗಳ ಅಂತರದಲ್ಲಿ ಅನ್ನುವಂತಹ ವಿಶ್ಲೇಷಣೆ ನಮ್ಮ ಅಶ್ವವೇಗ ನ್ಯೂಸ್ ಕಡೆಯಿಂದ ಕೊಟ್ಟಿರುವಂಥದ್ದು. ಸೊ ನಿಮ್ಮ ಒಪಿನಿಯನ್ ಏನು, ಅಲ್ಲಿನ ಡೆವಲಪ್ಮೆಂಟ್ಸ್ ಏನೆಲ್ಲ ಆಗಿರುತ್ತೆ, ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ಆನಂದ್. ರೋಜಾ, ಏನು ಅಂದ್ರೆ ಇದು ಬಾಗಲಕೋಟೆ ಮುಳುಗಡೆ ನಗರಿಯ ಕೋಟೆ. ಈ ಕೋಟೆಗೆ ಕಾಂಗ್ರೆಸ್ ಕೈ ಮೇಲಾಗುತ್ತಾ ಅಥವಾ ಈ ಕೋಟೆಯಲ್ಲಿ ಕಮಲ ಅರಳುತ್ತದೆ ಎಂಬುದನ್ನು ಈಗ ಚರ್ಚೆಯ ವಿಷಯವಾಗಿದೆ. ಈಗ ನಮ್ಮ ಏನೋ ಒಂದು ಮಾಹಿತಿ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಅಧಿಕಾರ ಜೊತೆಗೆ ಹಣದ ಏನು ಇವರು ಸಾಕಷ್ಟು ಒಂದು ಪ್ರಭಾವ ಬೀರಿದ್ದಾರೆ. ಆ ಪ್ರಭಾವದಿಂದ ಕಾಂಗ್ರೆಸ್ ಮೇಲ್ಗೆ ಸಾಧ್ಯತೆ ಇದೆ. ಜೊತೆಗೆ ಏನು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕಳೆದ 1 ತಿಂಗಳಿಂದ ಇಲ್ಲೇ ಟೆಂಟ್ ಹೂಡಿ ಅವರೇ ಕಾರ್ಯತಂತ್ರ ಮಾಡೋ ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿ ಮತದಾರರನ್ನು ಟಚ್ ಮಾಡಿದ್ದಾರೆ, ಮತದಾರರನ್ನು ಸೆಳೆದಿದ್ದಾರೆ. ಜೊತೆಗೆ ಆಯಾ ಜಾತಿಯ ಸಮುದಾಯ ಮುಖಂಡರನ್ನು ಸೆಳೆದು ಅವರೂ ಸಹ ಪ್ರೋತ್ಸಾಹ ನೀಡಿದ್ದಾರೆ. ಈ ಮಧ್ಯೆ ಏನು ಸಿಎಂ ಅವರು ಆಪ್ತರಿದ್ದಾರೆ ವಳಗು ಶೆಟ್ಟರ್, ಅವರೂ ಸಹ ತಮ್ಮದೇ ಆದಂತಹ ಕಾರ್ಯತಂತ್ರ ಮಾಡಿದ್ದಾರೆ. ಕಾರ್ಯತಂತ್ರ ಮಾಡೋ ಮೂಲಕ ಹಲವಾರು ಗೆಲುವಿನ ಮಾರ್ಗಗಳನ್ನು ಅವರು ಕಂಡುಕೊಂಡಿದ್ದಾರೆ. ಹೀಗಾಗಿ ಇವರು ಕಾಂಗ್ರೆಸ್ ಪಕ್ಷದವರು ಸ್ವಲ್ಪ ಗೆಲುವಿನ ಬಗ್ಗೆ ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇದರ ಜೊತೆಗೆ ಬಿಜೆಪಿಯವರು ಸಹ ಒಂದು ತಮ್ಮದೇ ಆದಂತಹ ಅಷ್ಟೇ ಒಂದು ಲೆಕ್ಕಾಚಾರ ಮಾಡಿಕೊಂಡು ಅವರು ಸಹ ಒಂದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಏನು ಲಿಂಗಾಯತ ಸಮುದಾಯ ಮುಖಂಡರಿರಬಹುದು ಮತ್ತು ಅದರ ಸಮುದಾಯ ಮುಖಂಡರಿರಬಹುದು, ಜೊತೆಗೆ ಯತ್ನಾಳ್ ಅವರು ಏನು ಬಂದು ಪ್ರಚಾರ ಮಾಡಿದ್ದಾರೆ, ಅದು ಸಹ ಒಂದು ಪ್ಲಸ್ ಪಾಯಿಂಟ್ ಆಗೋದು ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದಿನ ಚುನಾವಣೆ
ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಏನು ತಮ್ಮ ಈಗ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ಸಹೋದರರು ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರು. ಪಕ್ಷೇತರಾಗಿ ಸ್ಪರ್ಧೆ ಮಾಡಿದಾಗ ಅವರಿಗೆ ಬಿಜೆಪಿ ಓಟು ಕೆಲವೊಂದು ಅವ್ರ ಕಡೆ ಹೋಗಿದ್ದು. ಅದ್ರ ಜೊತೆಗೆ PH ಪೂಜಾರ್ ಸಹ ಆಗ ಅವರು ವಿರೋಧ ವ್ಯಕ್ತಪಡಿಸಿದ್ರು ಸಹ PH ಪೂಜಾರ್ ಸಹ ಪ್ರಬಲವಾಗಿ ಪ್ರಚಾರ ಮಾಡಿದ್ದಿಲ್ಲ ಮತ್ತು ಹೆಚ್ಚು ಉತ್ಸಾಹ ತೋರಿಸಿದ್ದಿಲ್ಲ. ಆದ್ರೆ ಈ ಬಾರಿ PH ಪೂಜಾರ ಮತ್ತು ಏನು ಮಾಜಿ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಅವರು ಸಾಕಷ್ಟು ಒಂದು ಪ್ರಚಾರ ಮಾಡೋ ಜೊತೆಗೆ ತಮ್ಮದೇ ಆದಂತಹ ಕಾರ್ಯತಂತ್ರ ಮಾಡಿದ್ದಾರೆ. ಇದು ಅಲ್ಲದೆ ಕಳೆದ ಚುನಾವಣೆಯಲ್ಲಿ RSS ಸಂಘಟನೆಯವರು ಏನು ಬಿಜೆಪಿ ಅಭ್ಯರ್ಥಿಯಾಗಿದ್ದ ವೀರಣ್ಣ ಚರಂತಿಮಠ ಅವರನ್ನು ಇದ್ದಿಲ್ಲ ಅಂದ್ರೆ ಸ್ವಲ್ಪ ದೂರವಾಗಿದ್ರು. ಅದ್ರ ಜೊತೆಗೆ ಅವರ ಸೋದರ ಪರವಾಗಿ ಕೆಲಸ ಮಾಡಿದ ಬಗ್ಗೆ ಮಾಹಿತಿ ಇತ್ತು. ಆದ್ರೆ ಈ ಬಾರಿ RSS ಸಂಘಟಕರು ಪೂರ್ಣ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಕಾರ್ಯಕರ್ತರನ್ನು ಸ್ಪಂದನೆ ಮಾಡುವ ಜೊತೆಗೆ ಅವರು ಸಹ ತಮ್ಮದೇ ಆದಂತಹ ಕಾರ್ಯತಂತ್ರ ರೂಪಿಸಿದ್ದಾರೆ ಬಿಜೆಪಿ ಪರವಾಗಿ. ಹೀಗಾಗಿ ಬಿಜೆಪಿ ಅವರು ಏನು ಕಾಂಗ್ರೆಸ್ ಪಕ್ಷದವರು ಹಣ ಹಂಚಿದ್ರು ಸಹ ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಮತ್ತು ನಮ್ಮದೇ ಆದಂತಹ ಸ್ವಾಭಿಮಾನಕ್ಕೆ ಹೆಚ್ಚು ಒಂದು ಒಲವು ತೋರ್ತಾ ಇದ್ದಾರೆ ಏನು ಮತದಾರರು. ಹೀಗಾಗಿ ಗೆಲುವು ನಮ್ದೇ ಅಂತ ಹೇಳ್ತಾ ಇದ್ದಾರೆ. ಈಗ ಎರಡೂ ಕಡೆಯಿಂದ ನೆಕ್ ಟು ನೆಕ್ ಇದ್ದರೂ ಸಹ ಅಧಿಕಾರ ಮತ್ತು ಹಣದ ಪ್ರಭಾವದಿಂದಾಗಿ ಕಾಂಗ್ರೆಸ್ ಸ್ವಲ್ಪ ಮೇಲ್ಗೆ ಸಾಧಿಸುವಂತ ಸಾಧ್ಯತೆ ಇದೆ. ಅದು ಮೇ 4ರಂದು ಯಾರ ಹಣೆಬಾರ ಏನು ಬರೆಯುತ್ತಾರೆ ಮತದಾರ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಅಂತ ಹೇಳ್ಬೋದು ರೋಜಾ. ರೈಟ್, ಥ್ಯಾಂಕ್ ಯು ಅನಂತ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ.